ನೆನೆದು ಹಾಗೂ ಲಿಂಗಾಯತ ಧರ್ಮದ ಕಣ್ಮಣಿ, ಲಿಂಗಾಯತ ಧರ್ಮದ ಸಿಂಹಿಣಿಯಾಗಿರ್ತಕ್ಕಂಥ ಮಾತೆ ಮಹಾದೇವಿ ತಾಯಿಯವರನ್ನ ಎನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಎನ್ನ ದೀಕ್ಷಾಗುರುಗಳು, ಎನ್ನ ಆರಾಧ್ಯ ದೇವರು, ಸ್ವಾಭಿಮಾನಿ ಶರಣರ ಆಶಾಕಿರಣರಾಗಿರ್ತಕ್ಕಂಥ ಮಾತೆ ಸತ್ಯದೇವಿ ತಾಯಿಯವರ ಪಾದಗಳಿಗೂ ಪುಡಮೆಟ್ಟು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ಶರಣ ತಂದೆ ತಾಯಿಗಳಿಗೂ ಅನಂತ ಶರಣು ಶರಣಾರ್ಥಿ. ನಾನು ದೊಡ್ಡ ಮಾತಾಜಿಯವ್ರ ಬಗ್ಗೆ ಒಂದು ಚುಟುಕು ಬರ್ತೀನಿ. ಆ ಚುಟುಕು: ಮಾತಾಜಿ ಅಂದರೆ ಯಾರು? ಮಾತಾಜಿ ಕ್ರಾಂತಿಗಾಗಿ ಹುಟ್ಟಿದ ವೀರ ಮಾತೆ. ಗುರುಲಿಂಗ ಜಂಗಮದ ಅರಿವನ್ನು ನಾಡಿಗಿತ್ತವರು ಪೂಜ್ಯ ಮಾತಾಜಿ. ನಾವು ದೇವರ ಕಡೆ ಒಂದು ಹೆಜ್ಜೆ ಇಟ್ಟರೆ ದೇವರು ನಮ್ಮ ಕಡೆ 2 ಹೆಜ್ಜೆ ಇಡುತ್ತಾನೆ ಎಂಬುದನ್ನು ತೋರಿಸಿಕೊಟ್ಟವರು ನಮ್ಮ ಅವ್ವ. ಬಸವ ತತ್ವರ ಸೊಬಗನ್ನು ಜಗತ್ತಿಗೆ ಪರಿಚಯಿಸಿದ್ದು ಪೂಜ್ಯ ಮಾತಾಜಿ. ನಾಡಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಸ್ವತಂತ್ರ ಧರ್ಮದ ಹೋರಾಟಕ್ಕೆ ಪೂಜ್ಯ ಮಾತಾಜಿಯವರೇ ಸ್ಫೂರ್ತಿಯ ಚಿಲುಮೆ. ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲಿ ಬಸವ ಧರ್ಮಕ್ಕೆ ಅನ್ಯಾಯವಾದರೆ ಪೂಜ್ಯ ಮಾತಾಜಿಯವರ ಆತ್ಮ ಅಲ್ಲಿ ಇದ್ದೇ ಇರುತ್ತದೆ. ಪೂಜ್ಯ ಮಾತಾಜಿಯವರನ್ನು ಕಳೆದುಕೊಂಡ ನಮ್ಮ ಸಮಾಜ 1 ಶತಮಾನದ ಹಿಂದೆ ಹೋಗಿದೆ. ನಾನು ಇವತ್ತು ಹೆಮ್ಮೆಯಿಂದ ಹೇಳುವೆ, ನಾನು ಮಾತಾಜಿಯ ಅಭಿಮಾನಿ ಎಂದು. ಮತ್ತೆ ಹುಟ್ಟಿ ಬಾಯಲೆ ನನ್ನ ತಾಯಿ, ಮತ್ತೆ ಹುಟ್ಟಿ ಬಾಯಲೆ ನನ್ನ ಅವ್ವ, ಮತ್ತೆ ಹುಟ್ಟಿ ಬಾಯಲೆ ನನ್ನ ಕರುಣಾಮಾಯಿ. ನೀನಿಲ್ಲದೆ ನಮ್ಮ ಸಮಾಜ ಬರುಡಾಗಿದೆ. ಲಿಂಗಾಯತ ಧರ್ಮದ ಸಿಂಹಿಣಿ ಮಾತೆ ಮಹಾದೇವಿ ತಾಯಿಯವರಿಗೆ ಶರಣು ಶರಣಾರ್ಥಿ.